ಶಬ್ದ ಕೇಳಿ ಕಿವಿಗೊಟ್ಟು ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಊಟ ಮಾಡುವನು, ಅವನು ನನ್ನ ಸಂಗಡ ಊಟ ಮಾಡುವನು. ಇಲ್ಲಿ ಯೇಸು ಅವನಿಗೆ ಶುದ್ಧಿ ಮಾಡಿ ಹೇಳುವಂಥ ಮಾತು 42ನೇ ವಚನದಲ್ಲಿ, ಕೂಡಲೇ ಕುಷ್ಠವು ಹೋಗಿ ಶುದ್ಧವಾಗಿ. ಆಗ ಯೇಸು ಅವನಿಗೆ ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗು, ಯಾಜಕನಿಗೆ ನಿನ್ನ ಮೈಯನ್ನು ತೋರಿಸಿ, ಮೋಶೆ ನೇಮಕ ಮಾಡಿರುವುದನ್ನು ಅರ್ಪಿಸಿ ಶುದ್ಧಾಚಾರವನ್ನು ನೆರವೇರಿಸಿ, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳಿಸಿ. ಯೇಸು ತನ್ನನ್ನು ಆತನು ಏನು ಮಾಡಲಿಲ್ಲ, ತೋರ್ಪಡಿಸಿಕೊಳ್ಳಿ. ಆದರೆ ಇಲ್ಲಿ ನೋಡ್ತಾ ಇದ್ದೇವೆ, ಈ ವ್ಯಕ್ತಿಯ ಒಂದು ಶುದ್ಧತೆ ವಿಚಾರದಲ್ಲಿ ನೋಡುವಾಗ ಆತನು ಸುಮ್ಮನೆ ಕೂತ್ಕೊಳ್ಳಿಲ್ರಿ, ಅಲ್ಲಿರುವಂಥ ಸ್ಥಳದಲ್ಲಿ ಹೋಗಿ ಸುವಾರ್ತೆ ಸಾರಲಿಕ್ಕೆ ಪ್ರಾರಂಭಿಸಿ. ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಕಲಿಯುವಂಥ ವಿಷಯ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಅಂತರಾಳವನ್ನು ಶುದ್ಧ ಮಾಡಿಕೊಳ್ಳಬೇಕು. ಈಗ ಉಪವಾಸ ದಿನಗಳು ಪ್ರಾರಂಭವಾಗಿದ್ದೇವೆ, ಅನೇಕರು ಉಪವಾಸ ಮಾಡ್ತಾ ಇದ್ದಾರೆ, ಸಭೆಗಳಲ್ಲಿ ಇವತ್ತು ಆರಾಧನೆ ನಡೀತಾ ಇದೆ. ಆದರೆ ಸಂಪ್ರದಾಯವನ್ನು ಮಾಡದೆ ನಿಜವಾದ ದೇವರನ್ನು ಆ ಪೂಜೆ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. 7 ಮಾತುಗಳು, ಆತನ ರಕ್ತ, ಪಾಪ ನಿವಾರಣೆ, ಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. ನೋಡ್ರಿ, ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು, ತಂದೆ ಅವರು ಏನು ಮಾಡುತ್ತಾರೋ ಅವ್ರು ಅರಿಯರೋ ಅವನನ್ನು ಕ್ಷಮಿಸಲು. ಕಳ್ಳನಿಗೆ ಹೇಳುವಂಥ ಒಂದು ಮಾತು, ಈಗ ನನ್ನ ಸಂಗಡ ನೀನು ಪರದೇಶದಲ್ಲಿರುವುದು. ಈ ಲೋಕದ ಯಾತ್ರೆಯಲ್ಲಿ ನಾವು ಪ್ರಯಾಣಿಕರಾಗಿದ್ದೇವೆ, ಪರದೇಶಿಗಳಾಗಿದ್ದೇವೆ. ಇವತ್ತು ಯೋಚನೆ ಮಾಡಿಕೊಳ್ಳೋಣ ಈ ಸಾಯಂಕಾಲ ವೇಳೆಯಲ್ಲಿ, ಪ್ರಿಯರೇ, ಇವತ್ತು ನಮ್ಮ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆಯನ್ನು 19ನೇ ಅಧ್ಯಾಯ ಧ್ಯಾನ ಮಾಡುವಾಗ ಜಕ್ಕಾಯನ ಕುರಿತು ನಾವು ಧ್ಯಾನಿಸ್ತೇವೆ. ಜಕ್ಕಾಯನ ಪಶ್ಚಾತ್ತಾಪ, ಜಕ್ಕಾಯನ ಮಾನಸಾಂತರ ಯೇಸುವಿನ ಪ್ರವೇಶದಲ್ಲಿ ನೋಡ್ತೇವೆ. ಯೇಸು ಪ್ರವೇಶಿಸುವಾಗ ಜಕ್ಕಾಯನ ಹೇಳಿದಂಥ ಮಾತು, ನಾನು ಯಾರಿಂದ ಏನಾದರೂ ಹಣವನ್ನು ತೆಗೆದುಕೊಂಡ್ರೆ ಅದನ್ನು 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದು. ಆ ಪಶ್ಚಾತ್ತಾಪ ಒಂದು ಹೃದಯದಲ್ಲಿ ಬಿಡುಗಡೆ ಕೊಡ್ತು. ಆ ಪಶ್ಚಾತ್ತಾಪ ಯೇಸುವಿನ ಒಂದು ಶುದ್ಧತೆಯನ್ನು ಸೂಚಿಸ್ತದೆ. ಅವನ ಜೀವಿತದಲ್ಲಿ ಮಾರ್ಪಾಟು ಹೊಂದಿ ಬದಲಾವಣೆ ಹೊಂದಿದೆಂಬುದನ್ನು ನೋಡ್ತೀವಿ. ಇಲ್ಲಿ ಈ ವ್ಯಕ್ತಿ ಕುಷ್ಠರೋಗಿಯಾದಂಥ ವ್ಯಕ್ತಿ ಬಗ್ಗೆ ನೋಡ್ತೇವೆ. ಈ ವ್ಯಕ್ತಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಇಡೀ ಪ್ರಾಂತದಲ್ಲಿ ಸುವಾರ್ತೆ ಸಾರಲಿಕ್ಕೆ ಪ್ರಾರಂಭಿಸಿ. ಯೇಸುವಿನ ಒಂದು ಉದ್ದೇಶ, ಆತನ ಉದ್ದೇಶ ಏನಂದರೆ ಎಲ್ಲರೂ ಆತನ ಮಕ್ಕಳಾಗಿ ಪರಲೋಕ ರಾಜ್ಯದಲ್ಲಿ ಇರಬೇಕೆಂದು ಆತನ ಉದ್ದೇಶ. ಇಲ್ಲಿ ಮತ ಸ್ಥಾಪನೆಗಾಗಿ ಯೇಸು ಸ್ವಾಮಿ ಬರಲಿಲ್ಲ, ಜಾತಿ ಭೇದ ಭಾವಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬರಲಿಲ್ಲ. ಮಾನವನ ಕುಲದ ಪಾಪಕ್ಕಾಗಿ ಆತನು ಪೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮಟ್ಟಿಗೆ ತನ್ನನ್ನು ಅರ್ಪಿಸಿಕೊಂಡಂತಾಗಿ ನಮಗೋಸ್ಕರ ಜಜ್ಜಲ್ಪಟ್ಟನು, ಕುಗ್ಗಲ್ಪಟ್ಟನು, ಹೀನಾವಸ್ಥೆಯಲ್ಲಿ ಬಿದ್ದನು, ಉಳಿಸಿಕೊಂಡನು, ಅವಮಾನ ನಿಂದೆಗಳನ್ನು ಸಹಿಸಿಕೊಂಡನು. ಆದರೆ ಪ್ರಿಯರೇ, ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳೋಣ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ವಾಕ್ಯ ಭಾಗಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಮನುಷ್ಯನ ಜೀವಿತದಲ್ಲಿ ಪ್ರಾಮುಖ್ಯವಾದ ಸಂಗತಿ, ಇವತ್ತು ನಾವು ಒಂದನ್ನು ಕೇಳಬೇಕು, ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೇನೆ. ಅದಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾನೆ, ಆತನ ಆರಾಧಿಸಲು ಆತ್ಮಿಕ ರೀತಿಯಲ್ಲಿ ಸತ್ಯಕಟ್ಟಕ್ಕಾಗಿ ಆರಾಧಿಸಬೇಕು, ಇಂಥವರೇ ಆತನ ಆರಾಧಿಸಬೇಕೆಂಬುದು ವಾಕ್ಯ ಬರೆಯಲ್ಪಟ್ಟಿದೆ. ಇವತ್ತು ನಾವು ಯಾರನ್ನು ಆರಾಧಿಸ್ತಾ ಇದ್ದೀವಿ, ಯಾರನ್ನು ಪ್ರೀತಿಸ್ತಾ ಇದ್ದೀವಿ, ಯಾವ ಪೂಜೆಯನ್ನು ಹೊಂದಿಕೊಂಡು ನಾವು ಹಿಂಬಾಲಿಸ್ತಾ ಇದ್ದೀವಿ, ಇವತ್ತು ಆಲೋಚನೆ ಮಾಡಿಕೊಳ್ಳುವಂಥ ಸಂಗತಿ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಂಗತಿ, ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥ ಈ ವಾಕ್ಯ ಭಾಗವನ್ನು ನಾವು ಮುಗಿಸೋಕ್ಕಿಂತ ಮುಂಚೆ ಒಂದು ಕಾರ್ಯ ಹೇಳಕ್ಕೆ ಮನಸ್ಸು ಮಾಡ್ತೇವೆ. ಇವತ್ತು ನಿಮ್ಮ ಹೃದಯಗಳನ್ನು ದೇವರ ಕಡೆ ಒಪ್ಪಿಸಿಕೊಡಿ, ಶುದ್ಧತೆಗೋಸ್ಕರ ಪ್ರಾರ್ಥಿಸಿ. ಆತನ ನಿಮ್ಮ ಹೃದಯದಲ್ಲಿ ಬರಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಆತನ ಇಷ್ಟ ಬರುವನಾಗಿದ್ದ. ಹೃದಯ ಎಂಬ ಬಾಗಿಲನ್ನು ತೆರೆಯಲಿ, ನಾನು ನಿಮ್ಮ ಒಳಗೆ ಬರುತ್ತೇನೆ ನಿಮ್ಮ ವಾಕ್ಯ ನಾನು ಬರೆಸಲ್ಪಟ್ಟಿದ್ದೆ. ಪ್ರಿಯರೇ, ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಒಂದನ್ನು ಕಲ್ಕೊಳ್ಳೋಣ. ಶುದ್ಧತೆ ಅನ್ನೋದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ಸಂಗತಿ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂಥ ಅನೇಕ ಕಾರ್ಯಗಳನ್ನು ಆತನು ಕಲಿಸಿಕೊಟ್ಟ. ದೇವರ ವಾಕ್ಯವನ್ನು ಕಲಿಸಿಕೊಟ್ಟ. ಸಿಮೋನ ಪೇತ್ರನಿಗೂ ಅದೇ ಹೇಳ್ತಾನೆ, ನೀನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತೇವೆ. ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳೋಣ. ಇವತ್ತು ನಮಗೆ ಬಿತ್ತಲ್ಪಟ್ಟಂಥ ವಾಕ್ಯ ಅದು ನಾಶವಾಗುವುದಿಲ್ಲ. ಯಾಕಂದರೆ ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಕತೆಗಿಂತ ಹದವಾದದ್ದು ಎಂಬುದಾಗಿ ಇವತ್ತು ಆಲೋಚನೆ ಮಾಡಿಕೊಳ್ಳೋದು ಪ್ರಿಯರೇ. ಈ ಒಂದು ಉಪವಾಸ ದಿನಗಳೆಲ್ಲ ನಾವು ಹಾದು ಹೋಗ್ತಾ ಇದ್ದೇವೆ. ಆದರೆ ನಿಜವಾದ ಒಂದು ದೇವರ ಪ್ರಸನ್ನತೆ, ಶುದ್ಧತೆ ನಮ್ಮ ಹೃದಯ ದೇವರಿಗೋಸ್ಕರ ಜೀವಿಸುವಂಥದ್ದಾಗಿದೆ ಇಲ್ಲೋ ಎಂಬುದನ್ನು ನಾವು ಆಲೋಚನೆ ಮಾಡಿ ಈ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡಲೆಂದು ನಾವು ಬೇಡವನಾಗಿದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ. ನಮ್ಮ ಪರಲೋಕದ ತಂದೆಯ ದೇವರೇ, ಒಂದು ಸಂಜೆ ವೇಳೆಗಾಗಿ ಸ್ತೋತ್ರ ಮಾಡ್ತೇವೆ. ನೀವು ನನ್ನಲ್ಲಿ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡು ನೀವು ಪ್ರಾರ್ಥಿಸುವುದಾದರೆ
ಎಲ್ಲವನ್ನು ಕೊಡುತ್ತೆ ನೀವು ವಾಗ್ದಾನ ಕೊಟ್ಟಿದ್ದೀರಿ. ನೀ ನಂಬಿಗಸ್ತನಾದ ದೇವರಾಗಿದ್ದೀರಿ. ಅಪ್ಪ, ನಿನಗೆ ಮನಸ್ಸಿದ್ದರೆ ಶುದ್ಧ ಮಾಡು ಎಂಬುದಾಗಿ ಕುಷ್ಠರೋಗಿ ಹೇಳಿದ ಹಾಗೆ ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ ಯೇಸು ಹೇಳಿದ ಹಾಗೆ ಅನೇಕ ಕ್ರೈಸ್ತ ಜೀವಿತದಲ್ಲಿ ಅಪ್ಪ ದೇವರೇ ಅವರು ಶುದ್ಧರಾಗಿ ಜೀವಿಸಬೇಕೆಂಬ ಪ್ರಾರ್ಥನೆ ಅಂಶ ನಮ್ಮಲ್ಲಿದೆ. ಮನುಷ್ಯನ ಆಹಾರ ಮಾತ್ರ ತಿಂದರೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಒಂದೊಂದು ಮಾತಿನಿಂದ ಬದುಕುವುದೆಂಬುದಾಗಿ ನೀನೇ ಹೇಳಿ ಕೆಲಸ. ನೀನು ಶೋಧನೆ ಬರುವಾಗ ಎಲ್ಲವನ್ನು ಜಯಿಸಿದ್ದೆ. ಲೋಕದಲ್ಲಿ ಸ್ವಾಮಿ ಸೈತಾನನ್ನು ನಿನ್ನನ್ನು ಅಪ್ಪ ದೇವರ ವಿರೋಧಿಸುವಾಗ ಕೂಡ ಆ ವಿರೋಧಗಳಿಂದ ನೀನು ಅಪ್ಪ ದೇವರ ಎದುರಿಸಿ ನಮಗೋಸ್ಕರ ಕ್ರೂಜೆ ಮೇಲೆ ಮಾಡಿದ ತ್ಯಾಗಕ್ಕಾಗಿಸ್ತೀವಿ. ಶ್ರಮ ಮಾಡ ಪುನರುತ್ಥಾನ ಧ್ಯಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ನಿಜವಾದ ಆ ಒಂದು ಮಹತ್ವ, ಯೇಸು ಕ್ರಿಸ್ತ ನಮಗೋಸ್ಕರ ಸುರಿಸಿದ ರಕ್ತದ ಮಹತ್ವ, ಪ್ರೀತಿಯ ಶ್ರೇಷ್ಠತೆಯನ್ನು ನಾವೆಲ್ಲರಿಗೆ ಸಾರುವಂತೆ ನಮ್ಮನ್ನು ಉಪಯೋಗಿಸಿರುವುದಾಗಿ ಪ್ರಾರ್ಥಿಸ್ತೀವಿ. ಈ ಸಂಜೆ ವೇಳೆಯಲ್ಲಿ ಆರಾಧನೆಯನ್ನು ನಿಮ್ಮ ಕೈಗೆ ಸಮರ್ಪಿಸ್ತಾ ಇದ್ದೇವೆ. ಕರ್ತನಿಗೆ ಕೊಟ್ಟಂಥ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಮಾಡಿ. ಮಾರ್ಬಲಸ್ ಮಿನಿಸ್ಟ್ರಿಗಾಗಿ ಸ್ತೋತ್ರ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ. ಎಲ್ಲ ನಾಯಕರನ್ನು ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡಿ. ಹೀಗೆ ನಮ್ಗೆ ಕೊಟ್ಟಂಥ ಈ ಒಂದು ಒಳ್ಳೆಯ ಒಂದು ಸಮಯಕ್ಕಾಗಿ, ವಾಕ್ಯಕ್ಕಾಗಿ, ಈ ಒಂದು ಅನ್ಯೋನ್ಯತೆಗಾಗಿ ಸ್ತೋತ್ರ ಮಾಡೋದು. ಸಬ್ಬತ್ ದಿವಸವು ನಿನ್ನಿಂದ ನೇಮಕವಾದದ್ದೇ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಈ ಸಬ್ಬತ್ ದಿವಸದಲ್ಲಿ ನಾವೆಲ್ಲರೂ ಆರಾಧಿಸುವಂತೆ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ಕೊಟ್ಟರುವಂಥ ಅವಕಾಶಕ್ಕಾಗಿ ಸ್ತೋತ್ರ ಘನಮಾನ ಮಹಿಮೆ ಸಲ್ಲಿಸ್ತೀವಿ. ಆರಾಧನೆಯನ್ನು ಈ ವಾಕ್ಯ ಭಾಗವನ್ನು, ಈ ಸಮಯವನ್ನು ನಿಮ್ಮ ಕರೆಗಳನ್ನು ಸಮರ್ಪಿಸ್ತೀವಿ. ಮಾರ್ಬಲಸ್ ಮಿನಿಸ್ಟ್ರಿನ ಆಶೀರ್ವಾದ. ಇದನ್ನು ನೋಡುವಂಥ ಎಲ್ಲ ಮಕ್ಕಳ ಜೀವಿತದಲ್ಲಿ ಸ್ವತಂತ್ರತೆ, ಬಿಡುಗಡೆ, ಶುದ್ಧತೆ, ಮಾನಸಾಂತರ, ಅವರ ಜೀವಿತದಲ್ಲಿ ಸಮಾಧಾನ ಇಳಿದು ಬರಲೆಂದು ನಾವು ಪ್ರಾರ್ಥಿಸ್ತೀವಿ. ವಾಕ್ಯವನ್ನು ಆಶೀರ್ವಾದ. ಬರೀ ನಾವು ವಾಕ್ಯವನ್ನು ಕೇಳುವವರು ಮಾತ್ರವಾಗದೆ ಅದನ್ನು ಕೈಕೊಂಡು ನಡೆಯುವಂಥ ಮನಸ್ಸನ್ನು, ಅದರಿಂದ ಬಿಡುಗಡೆ, ಸ್ವತಂತ್ರತೆಯನ್ನು ಹೊಂದಿಕೊಳ್ಳುವಂಥ ಮನಸ್ಸನ್ನೇ ಪಾಲಿಸಲು ನಾವು ಘನಮಾನ ಮಹಿಮೆ ಸಲ್ಲಿಸ್ತೀವಿ. ಪ್ರಾರ್ಥನೆ ಕೇಳಬೇಕಾಗಿಸ್ತೀವಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಎಲ್ಲರೊಂದಿಗೆ ನಿತ್ಯ ನಿರಂತರ ಕಾಲಕ್ಕೂ ವಾಸ